ಹಾಯ್ ಫ್ರೆಂಡ್ಸ್, ಈ ವಿಡಿಯೋಗೆ ಮರೀದೆ ನಿಮ್ಮ ಕಡೆಯಿಂದ ಒಂದು ಲೈಕ್ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀನಿ. ಅದೇ ರೀತಿ ಯಾರಾದರೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದ್ರೆ ನಿಮ್ಮಲ್ಲೊಂದು ರಿಕ್ವೆಸ್ಟ್ ಗುರು, ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರುವ ಬೆಲ್ ಐಕಾನ್ ಅನ್ನು ಒತ್ತಿ ಆಲ್ ಅಂತ ಪ್ರೆಸ್ ಮಾಡ್ಕೊಳ್ಳಿ. ಅಡಿಗೆ ವಿಚಾರದಲ್ಲಿ ರಕ್ಷಿತಾ ಬಗ್ಗೆ ಮಾತಾಡಿದ್ದು ಎಷ್ಟು ಸರಿ ಈ ವಿಡಿಯೋ ಕೆಳಗಡೆ ಕಮೆಂಟ್ ಮಾಡಿ. ಯಾವಾಗಲೂ ಟಾರ್ಗೆಟ್ ಗಿಲ್ಲಿ, ರಕ್ಷಿತಾ ಮತ್ತೆ ಕಾವ್ಯನಾನ, ಈ ಮೂರೇ ಜನನ ಅವ್ರಿಗೆ ಸಿಗೋದು, ಬೇರೆ ಇನ್ಯಾರು ಸಿಗಲ್ವಾ? ಗಿಲ್ಲಿ ಡಿಸಿಷನ್ ತಗೊಂಡಾಗ ರಾಶಿಕಾಗೆ ಸಿಗದೆ ಇದ್ದಾಗ ನಿಮಗೆಲ್ಲ ಎಷ್ಟು ಜನಕ್ಕೆ ಹಾಲು ಕುಡ್ದಷ್ಟೇ ಸಂತೋಷವಾಯಿತು? ಈ ವಿಡಿಯೋ ಕೆಳಗಡೆ ಕಾಮೆಂಟ್ ಮಾಡಿ ಗುರು. ನನ್ನ ಒಪಿನಿಯನ್ ಏನಿದೆ ಅದನ್ನ ನಾನು ಜೆನ್ಯೂನ್ ಆಗಿ ನಾನು ಹೇಳೋದಕ್ಕೆ ಪ್ರಯತ್ನ ಪಡ್ತೀನಿ. ಸ್ಟಾರ್ಟಿಂಗಲ್ಲೇ ರಾಶಿಕಾ ಮತ್ತೆ ರಕ್ಷಿತಾ ಇಬ್ಬರು ಜಗಳ ಕೂಡ ಸ್ಟಾರ್ಟ್ ಆಗುತ್ತೆ. ಕಾರಣ ಏನು? ರಕ್ಷಿತಾ ಬಂದು ಅಡಿಗೆ ಮಾಡಿ ಅಂತ ಕೇಳ್ತಾಳೆ, ಅದಕ್ಕೆ ರಾಶಿಕಾ ಶುರು ಮಾಡ್ತಾಳೆ, ನನ್ನ ಕೈ ಏಟಾಗಿದೆ, ಸೌಟ್ ತಿರ್ಸೋದಕ್ಕಾಗೋದಿಲ್ಲ, ಅದಕ್ಕೆ ನನ್ನ ಕೈಯಲ್ಲಿ ಅಡುಗೆ ಮಾಡೋಕ್ಕಾಗೋದಿಲ್ಲ, ಪಾತ್ರೆ ತೊಳಿತೀನಿ ಅಂತ ಸ್ಟಾರ್ಟ್ ಮಾಡ್ತಾಳೆ. ಗುರು, ಇದೆಲ್ಲ ಪ್ರೀ ಪ್ಲ್ಯಾಂಡ್ ಗುರು. ರಾಶಿಕಾದು ಪಕ್ಕ ಪ್ರೀ ಪ್ಲ್ಯಾಂಡ್. ಏನೇ ಮಾಡಿ ರಕ್ಷಿತಾ ಮೇಲೆ ಗುರಿ ಇಡಬೇಕು ಅಷ್ಟೇ ಮೈಂಡಲ್ಲಿ ಇರೋದು. ಯಾಕೆ ಅಂತೇಳಿ, ನಿಂತ್ಕೊಂಡು ಒಳ್ಳೆ ಮುಂದೆ ಸೌಟ್ ತಿರ್ಸೋದಕ್ಕೆ ಕಷ್ಟ ಆಗುತ್ತೆ. ಕಬಡ್ಡಿ ಟಾಸ್ಕ್ ಅಲ್ಲಿ ಕೆಳಗೆ ಮೇಲೆ ಬಿದ್ದು ಕೈ ಕೆಳಗೆ ಕಾಲು ಎಲ್ಲ ಕೆಳಗೆ ಮೇಲೆ ಹಾಕಿ ಫಿಸಿಕಲ್ ಟಾಸ್ಕ್ ಆಡೋದಕ್ಕಾಗುತ್ತೆ. ಅಲ್ಲೇ ಇದೆಯಲ್ವಾ ಪ್ರೂಫು, ಅವ್ರ ಸತ್ಯನ ಸುಳ್ಳ ಅನ್ನೋದಕ್ಕೆ. ಟಾಸ್ಕ್ ಅಲ್ಲಿ ಮಾತ್ರ ಹೆಂಗ್ ಬೇಕಾದ್ರೂ ಇದು ಮಾಡ್ಬೋದು, ಅಡಿಗೆ ಅಂತ ಬಂದಾಗ ಮಾತ್ರ ಅವ್ರ ಕೈಯಲ್ಲಿ ಆಗಲ್ಲ. ಓ, ಯಾಕೆ ಅಲ್ಲಿ ರಕ್ಷಿತಾ ಇರೋದು ಅಂತನಾ? ರಕ್ಷಿತಾ ಅಂತಂದ್ರೆ ಏನ್ ನಿಮ್ಗೊಂದು ಅಷ್ಟೊಂದು ಕೀಳುವಾಗಿ ಕಾಣ್ತಾ ಇದ್ದೀರಾ? ಅಲ್ಲಿ ಕ್ಯಾಪ್ಟನ್ ಹೇಳ್ತಾ ಇದಾರೆ, ಏನ್ ರಕ್ಷಿತಾ ಅಂದ್ರೆ ಮನೆ ಕೆಲಸದಳು ನೋಡಿರೋ ತರ ನೋಡ್ತಾ ಇದ್ದೀರಾ ಅಂತ. ಪಾಪ ಹುಡುಗಿ ಎಲ್ಲ ಕೆಲಸನೂ ಮಾಡ್ತಾ ಇದೆ, ಒಬ್ರಿಲ್ಲ ಅಂದ್ರು ಒಬ್ರಿದ್ರು. ಅಡಿಗೆ ಮಾಡೋದಾಗಿರ್ಬೋದು, ಪಾತ್ರೆ ತೊಳೆಯೋದಾಗಿರ್ಬೋದು. ಏನ್ ಮನೆ ಕೆಲಸದವ್ರ? ಅವರು ಕಂಟೆಸ್ಟೆಂಟ್ ರೀ, ಒಬ್ರಿಗೊಂದೊಂದು ನ್ಯಾಯ ಮಾಡಬಾರ್ದು. ಮೊನ್ನೆನೆ ರಿಷಾ ಮತ್ತೆ ರಾಶಿಕಾ ಇಬ್ರು ಕೂಡ ಪ್ಲಾನ್ ಮಾಡ್ಕೊಂಡ್ರು ಗುರು, ನಾನ್ ಪ್ರಾಣ ಹೋದ್ರು ನಾನು ಅಡಿಗೆ ಮಾಡಲ್ಲ ಅಂತ ಅವರು, ಇವ್ರು ನಾನ್ ಮಾಡಲ್ಲ ಅಂತ ಇವರು. ಆ ಇದನ್ನ ತಗೊಂಡ್ಬಂದು ಇವಾಗ ರಕ್ಷಿತಾನ ಟಾರ್ಗೆಟ್ ಮಾಡಿ ಹೇಳಿದ್ರು. ಬಟ್ ಅಲ್ಲಿ ಪಾತ್ರೆ ತೊಳಿತೀನಿ ಅಂತ ಹೇಳಿದ್ರು, ಪಾತ್ರೆ ತೊಳೆಯುವ ಕೈ ನೋವಾಗೋದಿಲ್ವಾ? ಏನ್ ಸ್ವಾಮಿ, ಅಲ್ಲ ಅವ್ರು ನಿಜವಾಗ್ಲೂ ಏನ್ ಮಾತಾಡ್ತಾ ಇದಾರೆ ಏನೋ. ರಾಶಿಕಾ ಒಂದೇ ಗುರು, ಅಶ್ವಿನಿ ಮೇಡಮ್ಮು ಜಗಳ ಮಾಡೋದ್ರಲ್ಲಿ ಅಟ್ಲೀಸ್ಟ್ ವ್ಯಾಲಿಡ್ ಆದ್ರೂ ಇರುತ್ತೆ. ರಾಶಿಕಾ ಕಿರಿಸ್ತಾ ಇದ್ರೆ ಅಂತೂ ಆ ಕಿವಿಗೆ ಸೌಂಡ್ಗೆ ಇರಿಟೇಷನ್ಗೆ ಹೆಂಗಿರುತ್ತೆ ಅಂತಂದ್ರೆ, ಎಲ್ಲದಕ್ಕೂ ಉರ್ಕೊಂಡು ಕಿರ್ಚೋದು ಅಷ್ಟೇ ಬಿಟ್ರೆ ಅವ್ರಿಗೆ ವ್ಯಾಲಿಡ್ ಆಗಿ ಒಂದು ಇಲ್ಲ ಗುರು. ರಾಶಿಕಾ ಅವ್ರದ್ದು ವ್ಯಾಲಿಡೇ ಇಲ್ಲ. ಕ್ಲಿಯರ್ ಕಟ್ ಉರ್ಕೊಳ್ಳೋದು ಕಿರ್ಚೋದು ಅಷ್ಟೇ. ಟಾಸ್ಕ್ ಅಲ್ಲಾಗಿರ್ಬೋದು, ಎಲ್ಲಾದ್ರಾಗಿರ್ಬೋದು. ಸುಮ್ಮನೆ ನಾನು ಜೋರಾಗಿ ಕಿರ್ಚಿದ್ರೆ ಹೈಲೈಟ್ ಆಗ್ತೀನಿ ಅಂತ ಒಂದೇ ಒಂದು ಅಷ್ಟೇ ರಾಶಿಕಾ ಮೈಂಡಲ್ಲಿ ಇರೋದು. ಅಷ್ಟು ಬಿಟ್ರೆ ಬೇರೆ ಇನ್ನೇನು ಇಲ್ಲ. ಇಲ್ಲಿ ರಕ್ಷಿತಾ ಸರಿಯಾಗಿ ಕನ್ವೆ ಮಾಡ್ತಾ ಇಲ್ಲ ಅಂತ ಬಂದು ಸೆಂಟ್ರಲ್ ಬಂದು ಆರ್ಗ್ಯುಮೆಂಟ್ ಮಾಡಿದ್ರು. ಗುರು, ರಕ್ಷಿತಾ ಅಟ್ಲೀಸ್ಟ್ ಅಲ್ಲಿ ಹೇಳೋವರೆಗೂ ಅದ್ರ ಕೇಳಿಸ್ಕೋಬೇಕು. ಅಲ್ಲಿ ಅವ್ರು ಅಡಿಗೆ ಮಾಡಲ್ಲ ಅಂತಂದ್ರು ಅಂದಿದ್ದು ಅಷ್ಟೇ. ಅಷ್ಟಕ್ಕೆ ಬಂದ್ಬಿಟ್ಟು ನೀನು ಏನೋ ಒಂದು ಈ ತರ ಕನ್ವೆ ಮಾಡ್ತಾ ಇದೀಯಾ, ಆ ತರ ಕನ್ವೆ ಮಾಡ್ತಾ ಇದೀಯ ಅಂತ ಮಾತಾಡ್ತಾ ಇದ್ದಾರೆ. ಕ್ಲಿಯರ್ ಕಟ್ ಆಗಿ ಕೇಳಿಸ್ಕೋಬೇಕು ತಾನೆ. ಅವ್ರ ಮುಂದೆ ಇನ್ನೇನು ಹೇಳ್ತಾರೆ ಅನ್ನೋದನ್ನ ಕೇಳಿಸ್ಕೋಬೇಕು ತಾನೆ. ಅವ್ರು ಅಷ್ಟೇ ಹೇಳಿ ಸುಮ್ಮನೆ ಆಗ್ಬಿಟ್ರೆ ಅವಾಗ ನೀವು ಮಾತಾಡಿದ್ರೆ ಅದಕ್ಕೊಂದು ಅರ್ಥ ಇತ್ತು. ಸೆಂಟ್ರಲ್ಲಿ ಈ ರಾಜಮಾತೆ ಒಬ್ರು ಎಂಟ್ರಿ ಆದ್ರು, ಅಶ್ವಿನಿ ಗೌಡ ಅವರು. ಗುರು, ಅವ್ರು ಮಾತ್ರ ಕಷ್ಟ ಇದೆ ಗುರು, ಚೇಂಜ್ ಆಗಲ್ಲ ಗುರು. ಅಟ್ಲೀಸ್ಟ್ 3-4 ಡೇಸ್ ಇಂದ ಪರ್ಫೆಕ್ಟ್ ಆಗಿದ್ರು, ಚೆನ್ನಾಗಿದ್ರು. ಬಟ್ ಎಗೈನ್ ಈ ಅನ್ನೆಸೆಸರಿ ಅಶ್ವಿನಿ ಮೇಡಮ್ ಬ್ಯಾಡ್ ಆಗಿರೋದೆಲ್ಲ ಎಲ್ಲಿ ಅಂತಂದ್ರೆ, ಅವ್ರು ಬ್ಯಾಡ್ ಆಗಿಲ್ಲ ಗುರು. ಅವ್ರು ಬೇರೆಯವ್ರ ವಿಚಾರವಾಗಿ ಹೋಗಿ ಸ್ಟ್ಯಾಂಡ್ ತಗೊಂಡು ಬ್ಯಾಡ್ ಆಗಿರೋದಷ್ಟೇ. ಏನಕ್ಕೆ ಬೇಕು ರಾಶಿಕಾ ವಿಚಾರದಲ್ಲಿ? ಅಲ್ಲಿ ಹೋಗ್ಬಿಟ್ಟು ಹೋಗಿ ಬಾರೆ ಮುಚ್ಕೊಂಡು ಹೋಗು, ಈ ತರ ಮಾತುಗಳೆಲ್ಲ ಮಾತಾಡ್ತಾರೆ. ಬೇಕಾ? ಈ ರಾಶಿಕಾ ಒಂದೊಂದ್ಸಲ ಒಂದೊಂದು ಸ್ಟೇಟ್ಮೆಂಟ್ ಅನ್ನ ಕಾಂಟ್ರಾಡಿಕ್ಟ್ ಮಾಡ್ಕೊಂತಾರೆ. ನೆನ್ನೆ ಹೋಗು ಬಾ ಅಂತ ಕರಿಬೇಡ ಅಂತ ರಘು ಅವ್ರ ಮೇಲೆ ಎಗರಾಡಿದ್ರು. ಇವತ್ತು ಅದೇ ರಕ್ಷಿತಾ ಅವರು ರಾಶಿಕಾ ಅವರೇ ಅಂದಿದ್ದಕ್ಕೆ ಇದೇನು ಇವ್ರು ಓವರ್ ಬಿಲ್ಡಪ್, ರಾಶಿಕಾ ಅವರೇ ಹಂಗೆ ಹಿಂಗೆ ಅಂತ. ಅವ್ರ ಯಾಕೆ ರಾಶಿಕಾ ಅನ್ಲೇ, ಆಮೇಲೆ ರಘು ಅವ್ರಿಗೆ ಇಟ್ಕೊಂಡಂಗೆ ನೀನೇ ನನ್ನ ರಾಶಿಕಾ ಅನ್ನೋದು ಹೋಗು ಬಾ ಅಂತ ತಿರ್ಗಾ ಆ ಹುಡುಗಿನ ಹಾಕೋಬೇಕು. ಏನು ಒಂದು ಕೂಡ ಗುರು, ಲಿಟ್ರಲಿ ನನಗೆ ರಾಶಿಕಾ ಪಕ್ಕ ಫೇಕ್ ತರ ಕಾಣಿಸ್ತಾ ಇದೆ. ಫೇಕ್ ಗುರು, ಎಲ್ಲ ಫೇಕು. ಅವರು ಗಾಯ ಆಗಿ ನನ್ಕ ಅಡ್ಗೆ ಮಾಡಕ್ ಆಗ್ತಾ ಇಲ್ಲ ಅನ್ನೋದು ಫೇಕೆ, ಅವ್ರ ಲವ್ ಸ್ಟೋರಿ ಫೇಕೆ. ಒಂದ್ ಕಡೆಯಿಂದ ಫೇಕ್ ತರ ಅವರು ಸುಮ್ಮನೆ ಕಿರ್ಚಾಡೋದು ಫೇಕೆ ಅಂತ ಅನಿಸ್ತಾ ಇದೆ ನನಗೆ. ಸೀರಿಯಸ್ ಆಗಿ ಫೇಕೆ ಅಂತ ಅನಿಸ್ತಾ ಇದೆ. ಅವ್ರ ಜೊತೆಗೆ ರಿಷಾ ಒಬ್ರು ಆಡ್ ಆಗಿದ್ದಾರೆ, ಅವ್ರದೊಂದು. ಈ ಸೂರಜ್ ಬೇರೆ ಎಲ್ಲೂ ಸ್ಟ್ಯಾಂಡ್ ತಗೊಳಲ್ಲ ಗುರು. ಸೂರಜ್ ಬರೋದು ಯಾವಾಗ ಗೊತ್ತಾ? ರಾಶಿಕಾಗೆ ಏನಾದ್ರು ಆದ್ರೆ ಬರೋದು ಮಾತ್ರ ಅಷ್ಟೇ ಸೂರಜ್ ಸ್ಟ್ಯಾಂಡ್ ತಗೊಳ್ಳೋದು. ಇಲ್ಲ ಅಂದ್ರೆ ಯಾವ್ದು ಇಲ್ಲ. ಏನ್ ಗುರು,
ನಾನೇನೋ ಅಂದ್ಕೊಂಡಿದ್ದೆ ಸೂರಜ್ ಕಾಮ್ ಅಂಡ್ ಕಂಪೋಸ್ ಹಂಗೆ ಹಿಂಗೆ ಅಂತ ನಾನು ಸಖತ್ ಒಂಥರ ಮಾಸ್ಟರ್ ಮೈಂಡ್ ಅಂತ ಅಂದ್ಕೊಂಡಿದ್ದೆ. ಏನು ಇಲ್ಲ ಗುರು, ಬರೀ ರಾಶಿಕಾ ಭಜನೆ ಮಾಡ್ಕೊಂಡು ಇದಾನೆ ಅಷ್ಟೇ. ಅಲ್ಲಿ ಬಂದು ರಕ್ಷಿತನ್ ಮಾತಾಡ್ತಾನೆ, ಯಾಕೆ ರಾಶಿಕಾಕ್ಕೆ ಹೇಳೋದು ಅಡಿಗೆ ಮಾಡು ಅಂತ, ಅದಾಗೋದಿಲ್ಲ. ಇಲ್ಲ ತಾಕತ್ತಿಲ್ವಾ? ಅಶ್ವಿನಿ ಮೇಡಮ್ ಸೆಂಟ್ರಲ್ ಬಂದ್ರು, ಅವ್ರ ಎದುರುಗಡೆ ಹೋಗಿ ನಿಂತ್ಕೊಂಡು ಮಾತಾಡೋದು ತಾಕತ್ತಿಲ್ವಾ? ಇಲ್ಲ. ಈ ಸೂರಜ್ಗೆ ಸಿಕ್ಕಿರೋದು ರಕ್ಷಿತಾ ಬಗ್ಗೆ ಮಾತಾಡೋದು, ಇಲ್ಲ ಅಂತಂದ್ರೆ ಆ ಗಿಲ್ಲಿ ಬಗ್ಗೆ ಮಾತಾಡೋದು, ಅದು ಹಿಂದ್ಗಡೆ ತಾಕತ್ತಿಂದ ಧೈರ್ಯವಾಗಿ ಮಾತಾಡಲ್ಲ ಮುಂದೆ. ಏನ್ ಗುರು ಬರ್ರಿ ಇದೇ ಆಗೋಯ್ತು ನಿಜವಾಗ್ಲು ಸೂರಜ್ದು ಕೂಡ. ಅವ್ರದ್ದು ಬಿಡಿ ಗುರು, ಎಷ್ಟು ಹೇಳಿದ್ರು ಅಷ್ಟೇ, ಅದು ಫೇಕ್ಗೋಸ್ಕರ ಅವ್ರ ಕಂಟೆಂಟ್ಗೋಸ್ಕರ ಸ್ಕ್ರೀನ್ ಪ್ಲೇಸ್ಗೋಸ್ಕರ ಮಾಡ್ತಾ ಇದ್ದಾರೆ ಅಷ್ಟೇ. ಹಾನೆಸ್ಟಿ ಆಗಿಲ್ಲ, ನಿಜವಾಗ್ಲು ಹಾನೆಸ್ಟಿ ಇಲ್ಲ. ಅಲ್ಲಿ ರಘು ಮತ್ತೆ ಗಿಲ್ಲಿ ಮಾತಾಡ್ಕೋತಾ ಇರ್ತಾರೆ, ಏನ್ ಮನೆ ಕೆಲಸದವ್ರ ಏನು ಅಂತ ಅಂದ್ಬಿಟ್ಟು ಸೀರಿಯಸ್ ಆಗಿ ಎಷ್ಟು ಟಾಕ್ ಮಾಡ್ತಾರೆ ಗೊತ್ತಾ. ಬಟ್ ಆದ್ರೂ ಕೂಡ ಇವ್ರಿಗೇನು ಇಲ್ಲ, ಆತರ ಅನ್ಸೋದು ಇಲ್ಲ. ಒಂಥರ ಏನೋ ಗುರು ನಾವ್ ಆಡಿದ್ದೆ ಆಟ, ನಾವ್ ಮಾಡಿದ್ದೆ ಇದು ಅಂತ ಏನೋ ಒಂದು ರೇಂಜ್ಗೆ ಇದು ಮಾಡ್ತಾ ಇರ್ತಾರೆ. ಎಲ್ಲ ಬಂದಿದ್ದಾದ್ಮೇಲೆ ಇಲ್ಲಿ ಗ್ಯಾಂಗ್ ಮೂವರು ಕುತ್ಕೊಂತಾರೆ. ಯಾರು? ಅಶ್ವಿನಿ, ರಾಶಿಕಾ ಮತ್ತೆ ರಿಷಾ, ಮೂವರು ಕುತ್ಕೊಬಿಟ್ಟು ಅವಳು ತುಂಬಾ ಸ್ಮಾರ್ಟ್ ಇದ್ದಾಳೆ, ನಾವು ಅವಳನ್ನ ಹಿಂಗ್ ಟ್ಯಾಕಲ್ ಮಾಡ್ಬೇಕು, ಓವರ್ ಚಕ್ಕದಾಗಿ ಪ್ರಿಪೇರ್ ಆಗಿ ಬಂದಿದ್ದಾಳೆ, ಅವಳ ಮಟ್ಟಕ್ಕೆ ನಾವು ಇಳಿದು ಮಾತಾಡಕ್ ಆಗಲ್ಲ ಅಂತಂದ್ರೆ, ರಕ್ಷಿತಾ ಇವತ್ತಿಗೂ ನಿಮ್ಮಷ್ಟು ಕೆಳಮಟ್ಟಕ್ಕೆ ಇಳಿದು ಮಾತಾಡಿಲ್ಲ. ಕೆಳಮಟ್ಟಕ್ಕೆ ಇಳಿದು ಮಾತಾಡಿರೋದು ನೀವು, ನಿಮ್ಮ ವಯಸ್ಸಿಗೂ ಮೀರಿ ಕೆಳಮಟ್ಟಕ್ಕೆ ಇಳಿದು ನೀವು ಮಾತಾಡಿದ್ದೀರಾ, ನೀವೇ ಬ್ಯಾಡ್ ಆಗಿದ್ದೀರಾ ಅಷ್ಟೇ. ನೀವು ರಕ್ಷಿತನ ಎಷ್ಟು ನೀವು ಅಲ್ಲಿ ಮಾತಾಡ್ತಾ ಇರ್ತೀರೋ ಜನಗಳ ಮುಂದೆ ನೀವು ಅಷ್ಟು ನೆಗೆಟಿವ್ ಆಗ್ತಾ ಇರ್ತೀರಾ. ವೀಕೆಂಡ್ 2 ವಾರ ಕಂಟಿನ್ಯೂಸ್ ಕ್ಲಾಸ್ ಆಗಿದೆ, ಆದ್ರೂ ಕೂಡ ನಿಮ್ಗೆ ತಿಳ್ಕೊಂಡು ಏನೋ ಆಗ್ತಾ ಇದೆ ಆಚೆ ಕಡೆ ಅಂತ ಗೇಮ್ ಚೇಂಜ್ ಮಾಡ್ಕೊಳ್ದೆ. ಇಲ್ಲ, ನಾನು ಹಿಡ್ದಿರೋ ಕತ್ತೆಗೆ 3 ಕಾಲು, ಕುದುರೆಗೆ 3 ಕಾಲು, ಕತ್ತೆಗೆ 3 ಕಾಲು ಅಂತಂದ್ರೆ ನಾನು ಏನೋ ಮಾಡೋಕ್ಕಾಗಲ್ಲ ಸ್ವಾಮಿ, ಬೇಗ ಬರ್ತೀರಾ ಅಷ್ಟೇ. ನಿಮ್ ಗೇಮು ನಿಮ್ ಇದು. ಅದಾದ್ಮೇಲೆ ಬಿಗ್ ಬಾಸ್ ಅನೌನ್ಸ್ ಮಾಡ್ತಾರೆ, ಈ ಕೆಂಪು ತಂಡ ಸೋತೋಗಿರ್ತಾರೆ ನಿನ್ನೆ ರಂಗದೇ ಬಸಂತಿ ಟಾಸ್ಕ್ ಅಲ್ಲಿ, ಅದರಿಂದ ನಿಮ್ಮಲ್ಲಿ ನೀವು ಚರ್ಚೆ ಮಾಡ್ಕೊಂಡು ಇಬ್ಬರನ್ನ ಡಿಬಾರ್ ಮಾಡಿ ಅಂತ ಹೇಳ್ತಾರೆ ಏನೋ ಕಾಲೇಜಿಂದ. ಆ ಡಿಬಾರ್ ಹೆಂಗಪ್ಪ ಇರ್ಬೇಕು ಅಂತಂದ್ರೆ ಚರ್ಚೆ ಮಾಡ್ಬೇಕು ಅಂತ ಇರುತ್ತೆ. 20 ನಿಮಿಷ ಟೈಮ್ ಇರುತ್ತೆ, ನೀವು ಚರ್ಚೆ ಮಾಡ್ಕೊಂಡು ಒಬ್ರಿಗೊಬ್ರಿಗೆ ಆಗ್ತಾ ಇರ್ಬೋದು. ಕೊನೆಯದಾಗಿ ಯಾರ ಹತ್ರ ಉಳ್ಕೊಳುತ್ತೋ ಅವ್ರು ಇದು ಅಂತ ತಗೊಬಂದು ಧ್ರುವಂತು ಮತ್ತೆ ಚಂದ್ರನಾಗ್ ಹಾಕ್ತಾರೆ. ಗುರು ಲಿಟ್ರಲಿ ನನ್ಗೆ ಸಖತ್ ಬೇಜಾರಾಯ್ತು ಗುರು. ಆರ್ಗ್ಯುಮೆಂಟ್ ತಗೊಂತೀಯಾ? ಆಯ್ತು, ಕೊನೆಗೆ ನೀನೇ ತಗೊಳೋದು ನಿನ್ ಮೈಂಡಲ್ಲಿ ಇರ್ಲಿ. ಆರ್ಗ್ಯುಮೆಂಟ್ ಮಾಡು, ಸ್ಟ್ಯಾಂಡ್ ತಗೋ, ಚರ್ಚೆ ಮಾಡು, ಅಲ್ಲಿ ಕೊಟ್ಟಿರೋ ಟಾಸ್ಕ್ಗೆ ಬೆಲೆ ಕೊಡು. ಸುಮ್ಮನೆ ಸೈಲೆಂಟ್ ಆಗಿ ಹಿಡ್ಕೊಂಡು ಆಯ್ತು ನಾನು ಹೋಗ್ತೀನಿ ಅಂತಂದ್ರೆ ಹೋಗಪ್ಪ ಅಂತಾರೆ. ಏನ್ ಗುರು ಧ್ರುವಂತ್ಗೆ ನಾನೇನ್ ಹೇಳಿ ಪಾಪ ಧ್ರುವಂತ್ ಫ್ಯಾನ್ಸ್ ಆಚೆ ಧ್ರುವಂತ್ ಅಂತ ಇದ್ದಾರೆ, ಒಳಗಡೆ ಅಣ್ಣ ಏನಾದ್ರು ಮಾಡ್ಬೇಕಲ್ವಾ? ಏನಾದ್ರು ಆ ಥರ ಸ್ವಲ್ಪ ಏನಾದ್ರು ಸ್ಟ್ಯಾಂಡ್ ತಗೊಂಡು ರಗಡಾಗಿ ಮಾತಾಡಿ ಏನಾದ್ರು ಒಂದು ಮಾಡಿದ್ರೆ ಚೆನ್ನಾಗಿರುತ್ತಪ್ಪ. ಗಿಲ್ಲಿ ಕೂಡ ಅದನ್ನೇ ಹೇಳ್ತಾರೆ, ಇಲ್ಲ ನಾನು ಸ್ಟ್ಯಾಂಡ್ ತಗೊಂಡಿಲ್ಲ ಅಂತ. ಗಿಲ್ಲಿ ಚೆನ್ನಾಗಿ ಗೇಮನ್ನು ಅನಾಲಿಸಿಸ್ ಮಾಡ್ತಾ ಇದ್ದಾನೆ ಗುರು, ಸಕ್ಕದಾಗಿ ಅನಾಲಿಸಿಸ್ ಮಾಡ್ತಾ ಇದ್ದಾನೆ, ನೋಡ್ಬೇಕು. ಅದಾದ್ಮೇಲೆ ನೆಕ್ಸ್ಟು ಗಿಲ್ಲಿ ಮತ್ತೆ ರಿಷಾಗೆ ಸ್ಟಾರ್ಟ್ ಆಗುತ್ತೆ. ಗಿಲ್ಲಿ ಇಲ್ಲಿ ಕಾವ್ಯ ಬಗ್ಗೆ ಕಾವ್ಯನ ಹತ್ರ ಮಾತಾಡ್ತಾ ಇರ್ತಾನೆ, ಚಂದ್ರಪ್ರಭಾ ಹತ್ರ ಮಾತಾಡ್ತಾ ಇರ್ತಾನೆ. ನಂದೆಲ್ಲಿಡ್ಲಿ ಸೆಂಟ್ರಲ್ಲಿ ಅಂತ ಬರೋದು ರಿಷಾ ಗುರು. ಅಲ್ಲಿ ರಿಷಾ ಗೌಡ ಅವರ ಟಾಪಿಕ್ಕೇ ಇಲ್ಲ. ಸೆಂಟ್ರಲ್ಲಿ ಬಂದು ಸುಮ್ಮನೆ ಅನ್ನೆಸೆಸರಿ ಕಿರಿಚಾಟ ಗುರು. ಕಿವಿ ಇಯರ್ಬಡ್ಸ್ ಹಾಕೊಂಡಿದ್ರೆ ತೆಗೆದು ಹಾಕ್ಬಿಡೋಣ ಅನ್ಸುತ್ತೆ. ಕಿರಿಚಾಡೋದು ನೋಡಿದ್ರೆ ಸುಮ್ಮನೆ ಇನ್ವ್ಯಾಲಿಡ್. ಅವ್ರ ಬಗ್ಗೆ ಏನಾದ್ರು ಮಾತಾಡಿದ್ರ? ಏನು ಇಲ್ಲ. ಬಂದ್ರು ನೀವು ಕಾವ್ಯ ಬಕೀಟು, ನೀನೇ ಫ್ರೀ ಪ್ರಾಡಕ್ಟು, ಎಲ್ಲ ಇದೆ ಮಾತುಗಳು ಗುರು. ಬಕೀಟ್ ಹಿಡಿತಾ ಇರೋದು ಅವರು. ಬಂದು ಗಿಲ್ಲಿಗೆ 1 ವಾರ ಭಜನೆ ಮಾಡಿದ್ದು ಯಾರು? ಅವರೇ ಭಜನೆ ಮಾಡಿದ್ದು. ಬೇರೆ ಇನ್ಯಾರಾದ್ರೂ ಭಜನೆ ಮಾಡಿದ್ರಾ? ಯಾರು ಭಜನೆ ಮಾಡಿಲ್ಲ ಗೊತ್ತಾನೆ. ಗಿಲ್ಲಿ 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 ಅಂತ ತೊಡೆ ಮೇಲೆ ಮಲ್ಕೊಂಡಿದ್ದು ಯಾರು? ಇದೇ ರಿಷಾ ಗೌಡ ಅವರು. ಮತ್ತೆ ಬಕೀಟ್ ಹಿಡಿತಿದ್ದು ಯಾರು? ಅವರು. ಈಗ ಹೋಗಿ ಸೇರ್ಕೊಂಡಿರೋದು ಯಾರ ಜೊತೆ? ಅಶ್ವಿನಿ ಮೇಡಮ್ ಜೊತೆ. ಮತ್ತೆ ಬಕೀಟ್ ಅಂತ ಹೆಂಗೆ ಹೇಳ್ತಾರೆ? ಸುಮ್ಮನೆ ಕಿರ್ಚಾಡ್ಬೇಕು. ಆ ಗಿಲ್ಲಿ ಒಬ್ಬ ಸಿಕ್ಕಿದಾನೆ ಗುರು, ಆಚೆ ಕಡೆಯಿಂದ ನೋಡ್ಕೊಂಡೋಗಿದ್ದಾರೆ. ಗಿಲ್ಲಿಗೆ ಪಾಸಿಟಿವಿಟಿ ಇದೆ ಅಂತ ಗೊತ್ತು, ತಗೊಂಡೋಗಿ ಗಿಲ್ಲಿ ಮೇಲೆ ಹಾಕಿ ಅಷ್ಟೇ. ಗಿಲ್ಲಿ ನೆಗೆಟಿವಿಟಿ ಮಾಡೋಣ ಅಂತ ಆಗುತ್ತೆ ಅದು? ಗಿಲ್ಲಿನ ನೆಗೆಟಿವಿಟಿ ಮಾಡಕ್ ಹೋದ್ರೆ ಇವರೇ ನೆಗೆಟಿವಿಟಿ ಆಗ್ತಾರೆ ಅಷ್ಟೇ, ಇನ್ನೇನು ಮಾಡೋಕ್ಕಾಗಲ್ಲ. ಅದೆಲ್ಲ ಆದ್ಮೇಲೆ ನೆಕ್ಸ್ಟು ಸ್ಟಾರ್ಟ್ ಆಗುತ್ತೆ. ಈ ಕಡೆಯಿಂದ ಗಿಲ್ಲಿ ಕೂಡ ಕೌಂಟ್ರ್ ಕೊಡ್ತಾನೆ, ನೀನು ಬಕೀಟ್, ಡ್ರಮ್, ಸಿಂಟೆಕ್ ಎಲ್ಲ ಕೊಡ್ತಾನೆ. ಮಾತಾಡಬಾರ್ದು ಗುರು ನಿಜವಾಗ್ಲೂ, ಬೇರೆ ಯಾರಾದ್ರೂ ಆದ್ರೆ. ಮತ್ತೆ ಗಿಲ್ಲಿ ಜೊತೆ ಆ ರೇಂಜ್ ಕೊಡ್ತಾನೆ. ಮತ್ತೆ ಟಾಸ್ಕ್ ಎಲ್ಲ ಮುಗಿದ ತಕ್ಷಣ ಮತ್ತೆ ಬಂದು ಅದು ಕುತ್ಕೊಂಡು ಮಾತಾಡ್ತಾ ಇದ್ದಲ್ಲ ಗುರು, ನಾನು ಶಾಕ್ ಆಗ್ಬಿಟ್ಟೆ, ಏನಿದು ಯಾವ ರಿಷಾ ರೈಟು ಅಂತ. ಅದೆಲ್ಲ ಆದ್ಮೇಲೆ ಕಬಡ್ಡಿ ಟಾಸ್ಕ್ ಕೊಡ್ತಾರೆ. ಕಬಡ್ಡಿ ಟಾಸ್ಕ್ ಕೊಟ್ಟಾಗ
2 ರೌಂಡ್ ಇರುತ್ತೆ, ಒಂದು ಬಾಯ್ಸ್ದು ಒಂದು ಗರ್ಲ್ಸ್ದು. ಯಾರು ವಿನ್ ಆಗ್ತಾರೆ ಅವರು ಈ ಟಾಸ್ಕ್ ಅನ್ನ ಗೆಲ್ತಾರೆ ಅಂತ ನಾಣ್ಯ ಕೊಟ್ಟಿರ್ತಾರೆ. ನಾಣ್ಯ ಅದು ಶರ್ಟ್ ಮೇಲೆ ಅಂಟ್ಕೊಂಡಿರುತ್ತೆ, ಅದನ್ನ ಕಿತ್ಕೊಂಡು ಹೋಗ್ಲೇಬೇಕು. 2 ನಿಮಿಷ ಟೈಮ್ ಇರುತ್ತೆ. ಫಸ್ಟ್ ರೌಂಡ್ ಬಾಯ್ಸ್ ಬರ್ತಾರೆ. ಗುರು ಎಕ್ಸಲೆಂಟ್ ಆಗಿ ಚೆನ್ನಾಗಿ ಎಫರ್ಟ್ ಹಾಕಿತ್ತು ಬಾಯ್ಸ್ ಅಲ್ಲಿ ಧನುಷ್ ಗುರು. 2 ರೌಂಡಲ್ಲೂ ಕಿತ್ಕೊಂಡದ, ಚೆನ್ನಾಗಿ ಆಟ ಆಡ್ದ. ಇಲ್ಲಿ ಡಮ್ಮಿ ಸೂರಜ್ ಗುರು ಬೇಕಾಗಿ ರಾಶಿಕಾಗೋಸ್ಕರ ಬಿಟ್ಕೊಟ್ನ, ಇಲ್ಲ ಧನು ಮುಂದೆ ಡಮ್ಮಿ ಆಗೋದ್ನ ಸೂರಜ್ ಗೊತ್ತಿಲ್ಲ. 2 ರೌಂಡಲ್ಲೂ ಕೂಡ ಸೂರಜ್ ಹತ್ರನೇ ಕಾಯಿನ್ ಕಿತ್ಕೊಂಡೋದ ಗುರು. 2 ರೌಂಡಲ್ಲೂ ಕೂಡ ಸೂರಜ್ ಹತ್ರನೇ ಕಾಯಿನ್ ಕಿತ್ಕೊಂಡದ ಧನುಷ್. ಇಲ್ಲ ಗುರು, ಇಲ್ಲಿ ಆಬ್ಸೆಂಟ್ ಆಗ್ಬಿಟ್ಟಿದೆ ಮೈಂಡ್ ಸೂರಜ್, ಪಕ್ಕಾ ಆಬ್ಸೆಂಟ್ ಆಗ್ಬಿಟ್ಟಿದೆ. ಇಲ್ಲಿ ಗರ್ಲ್ಸ್ ಅಂತ ಬಂದಾಗ ಗರ್ಲ್ಸು ಚೆನ್ನಾಗಿ ಆಟ ಆಡಿದ್ರು ಗುರು. ರಕ್ಷಿತಾ ಮುಂದೆ ರಾಶಿಕಾ ಡಮ್ಮಿ ಆದ್ಲು ಅಂತ ಅನಿಸ್ತು. ಈ ಟಾಸ್ಕ್ ಅಲ್ಲಿ ರಾಶಿಕಾ ಗೆದ್ದಿದ್ದೇನು ಇಲ್ಲ ಗುರು. ಪಾಯಿಂಟ್ ತಂದ್ರ ಇಲ್ಲ. ಅಟ್ಲೀಸ್ಟ್ ಟ್ಯಾಕಲ್ ಆದ್ರೂ ಮಾಡಿದ್ರ, ಒಂದು ಟ್ಯಾಕಲ್ ಮಾಡಿದ್ರು, ಅದು ಸ್ಪಂದನ ಜೊತೆ ಸೇರ್ಕೊಂಡು ಮಾಡಿದ್ದು, ಒಂದೇ ಟ್ಯಾಕಲ್ ಮಾಡಿದ್ದು. ಮತ್ತೆ ನಾನ್ ಗೇಮ್ ಮಾಡಿದೆ ಅಂತ ಬಡ್ಕೊಂಡ್ರೆ ಏನ್ ಮಾಡೋಣ? ಒಂದು ಅರ್ಥ ಇರ್ಬೇಕು ಏನಾದ್ರು ಆಗ್ಲಿ. ಇಲ್ಲಿ ಬಂದು ರಕ್ಷಿತಾನ ಹಿಡಿತಾರೆ, ನೀವು ಹಿಡೀರಿ, ನಾನು ಬೇಡ ಅಂತ ಹೇಳ್ತಾ ಇಲ್ಲ. ಆ ಬಟ್ಟೆ ಎಲ್ಲ ಎಳಿಯೋದು ಏನ್ ಗುರು? ಯಾರಿಗಾದ್ರೂ ಸ್ವಲ್ಪನಾದ್ರೂ ಸೆನ್ಸ್ ಬೇಡವಾ? ಅದೇ ಇದನ್ನ ಇವ್ರಿಗೆ ಎಳ್ದಿದ್ರೆ ಇವ್ರು ಸುಮ್ಮನೆ ಇರ್ತಾ ಇದ್ರ? ಎಷ್ಟು ಮಾಡ್ತಾ ಇದ್ರು? ಅದ್ರಲ್ಲೂ ಅವ್ರಿಗೆ ಫಸ್ಟ್ ಹೇಳ್ಬಿಟ್ಟು ಹೋಗುತ್ತೆ, ಬ್ರೀತಿಂಗ್ ಪ್ರಾಬ್ಲಮ್ ಇದೆ, ನನ್ಗೇನಾದ್ರೂ ಸಮಸ್ಯೆ ಆದ್ರೆ 3 ಸಲ ಟ್ಯಾಪ್ ಮಾಡ್ತೀನಿ ಬನ್ನಿ ಅಂತ. ಇವ್ರು ಕರೆಕ್ಟಾಗಿ ಬಿದ್ದಿದ ತಕ್ಷಣ 3 ಸಲ ಟ್ಯಾಪ್ ಮಾಡ್ತಾಳ ಹುಡುಗಿ. ಬಂದು ಕ್ಯಾಪ್ಟನ್ ಹೇಳ್ತಾ ಇದಾರೆ ಬಿಡಿ ಅಂತ, ಬಿಟ್ಟಿಲ್ಲ, ಬಟ್ಟೆ ಎಳಿತಾ ಇದ್ದಾರೆ. ಆ ಹುಡುಗಿ ರಕ್ಷಿತಾದ ಮಿಸ್ಟೇಕ್ ಏನಿಲ್ಲಿ? ರಕ್ಷಿತಾ ಮಣ್ಣೆರ್ಚಿದ ಮಿಸ್ಟೇಕೆ. ಆ ಹೀಟ್ ಆಫ್ ದಿ ಮೂಮೆಂಟ್ ಅಲ್ಲಿ ಆಗುತ್ತೆ, ಮಾಡಬಾರ್ದಾಗಿತ್ತು ಮಾಡಿದ್ದಾರೆ. ಅದ್ರಲ್ಲೂ ಮತ್ತೆ ಇದೋದಾಗ ರೈಡ್ ಹೋದಾಗ ಒದಿತಾ ಇದ್ರು, ಅದು ಮಿಸ್ಟೇಕು ರಕ್ಷಿತಾದು, ಮಾಡಬಾರ್ದಾಗಿತ್ತು ರಕ್ಷಿತಾ. ಆ 2 ಮಿಸ್ಟೇಕು ಅವ್ರದ್ದು. ಬಟ್ ಆದ್ರೆ ಇವ್ರು ಮಾಡಿದ್ದೇನೋ ರಿಪೀಟು. ಇವರು ಅದನ್ನ ಬಿಟ್ಬಿಟ್ಟಿದ್ರೆ ಹೀರೋಗಳಾಗ್ತಾ ಇದ್ರು. ನೆನ್ನೆ ಸುಮ್ಮನೆ ಡಮ್ಮಿ ಆದ್ರು. ನೆನ್ನೆ ಕೊನೆಗೆ ಅದು ಇದಾಗೋಯ್ತು, ಬ್ರೇಕ್ ಆಯ್ತು. ಆ ಕಡೆಯಿಂದ ಇವ್ರು ನೋಡ್ಕೊಂಡ್ರೆ ಅಶ್ವಿನಿ ಮೇಡಮ್ ಜೈ ಅಂತ ಒಂದ್ ಕಡೆಯಿಂದ ಮೇಲೆ ಜಮ್ ಅಂತ ಸರಿ ಅಂತ ರೀಬ್ರೇಕ್ ಆಡ್ಸಿದ್ರು. ಕಿತ್ಕೊಂಡೋದ್ರಲ್ಲ ನಿಮ್ಮ ಹತ್ರನೇ ಕಿತ್ಕೊಂಡೋದ್ರಲ್ಲ ರಕ್ಷಿತಾ. ಡಮ್ಮಿ ಆದ್ರಲ್ಲ ನೀವೇ. ಹಿಡಿಯೋದು ಅವಾಗ ಹಿಡೀಲಿಲ್ಲ. ಕೊನೆಗೆ ಟೈ ಆಗುತ್ತೆ, ಇಬ್ಬರದು 2 ಪಾಯಿಂಟ್ ಆಗುತ್ತೆ. ಕೆಂಪು ತಂಡದ್ದು ಮತ್ತೆ ಬ್ಲೂ ಟೀಮ್ದು ಒಂದೊಂದು ಟೀಮ್ದು ಒಂದೊಂದು ಇದಾಗುತ್ತೆ. ಬಿಗ್ ಬಾಸ್ ಕೊನೆಗೆ ಏನ್ ಮಾಡ್ತಾರೆ, ಟೈ ಬ್ರೇಕರ್ ಕೊಡ್ತಾರೆ. ಟೈ ಬ್ರೇಕರ್ ಅಲ್ಲಿ 3 ನಿಮಿಷ ಟೈಮು ಕಿತ್ಕೊಂಡು ಹೋಗ್ಬೇಕು. ಕಿತ್ಕೊಂಡು ಹೋಗಿಲ್ಲ ಅಂತಂದ್ರೆ ಈ ಕಡೆ ಔಟ್ ಆದ್ರೆ ರೆಡ್ ಟೀಮ್ಗೆ ಪಾಯಿಂಟ್ ಅಂತ ಹೇಳ್ತಾರೆ. ಗುರು ಧನುಷ್ ಸೂರಜ್ ಮುಖದ ಮೇಲೆ ಹೊಡೆದಂಗೆ ಕಿತ್ಕೊಂಡು ಹೋಗ್ತಾನೆ ಗುರು. ಹಿಂಗೆ ಹೊಡೆದಂಗೆ ಕಿತ್ಕೊಂಡು ಹೋಗೋದು. ಏನ್ ಎಲಿವೇಶನ್ ಗುರು. ಟಾಸ್ಕ್ ಅಂತ ಬಂದಾಗ ಧನುಷ್ ಬಗ್ಗೆ ಎಷ್ಟು ಹೇಳಿದ್ರು ಕಡಿಮೆನೆ ಗುರು. ಎಕ್ಸಲೆಂಟ್ ದ ಟಾಸ್ಕ್ ಕಿಂಗ್ ಅಂತ ಹೇಳ್ಬೋದು ಧನುಷ್. ಏನ್ ಪರ್ಫಾರ್ಮೆನ್ಸ್ ಗುರು. ಯಾವ್ದಾದ್ರು ಟಾಸ್ಕ್ ಕೊಡ್ಲಿ, ಹೆಂಗಾದ್ರೂ ಟಾಸ್ಕ್ ಕೊಡ್ಲಿ, ಈ ಸೀಸನ್ ಅಲ್ಲಿ ಧನುಷ್ ಆಡ್ಕೊಂಡ್ ಬಂದಿರೋ ಟಾಸ್ಕ್ಗಳೆಲ್ಲ ನೋಡಿ ಸಕ್ಕದಾಗಿ ಧನುಷ್ ಮಾತ್ರ ಟಾಸ್ಕ್ಗಳು ಸೂಪರ್ ಎಕ್ಸಲೆಂಟ್ ಆಗಿ ಆಡ್ತಾರೆ. ಕೊನೆಯದಾಗಿ ಬ್ಲೂ ಟೀಮ್ ಗೆಲ್ಲುತ್ತೆ, ಅಶ್ವಿನಿ ಮೇಡಮ್ ಅವ್ರ ಟೀಮ್ ಗೆಲ್ಲುತ್ತೆ. ಸಂತೋಷ. ಅವ್ರು ಗೆದ್ದಿದ್ದೇ ತಡ. ಇಲ್ಲಿ ಶುರುವಾಯ್ತು ನೋಡಿ ಗುರು. ನಮ್ಮ ಯಾರೋ ಮೇಡಮ್, ಇರಿಟೇಷನ್ ಮೇಡಮ್ ಇದಾರಲ್ವಾ ರಾಶಿಕಾ ಅವರು, ಸ್ಟಾರ್ಟ್ ಆಯ್ತು ಉರ್ಕೊಳ್ಳೋದು. ಉರ್ಕೊಬಿಟ್ಟು ಅಂತ ಗಿಲ್ಲಿ ಮೇಲೆ ಗಿಲ್ಲಿ ಕರೆಕ್ಟಾಗಿ ಕೊಟ್ಟ. ಅಲ್ಲಮ್ಮ ನೀನ್ ಬಟ್ಟೆ ಎಳಿತಾ ಇದೀಯಾ ಸರಿನಾ, ನೀನೊಂದು ಹೆಣ್ಮಗಳಾಗಿ ತರ ಮಾಡ್ಬಾರ್ದಾ? ಅದೇ ರೀತಿ ಇವ್ರಿಗೆ ಮಾಡಿದ್ರೆ ಯಾರಿಗೂ ತಗೊಂತಾರೆ? ಫೇರ್ಗೆ ಮಾಡ್ಬೇಕು ಯಾರೇ ಆದ್ರೂ. ಅಲ್ಲಿ ಕ್ಯಾಪ್ಟನ್ ಹೇಳ್ತಾ ಇದಾರೆ ಬಿಡಿ ಆಯ್ತು ಅಂತ. ಬಿಡಕ್ಕೆ ರೆಡಿ ಇಲ್ಲ. ಏನು ಒಳ್ಳೆ ರಕ್ಷಿತ ಅಂದ್ರೆ ಆಗೋದಿಲ್ಲ ಅನ್ನೋ ತರ ಕತ್ ಮೇಲೆ ಕುತ್ಕೊಂತೀವಿ ಅನ್ನೋ ತರ ಕುತ್ಕೊಂಡಿದ್ರು ಮೇಲೆ. ತುಂಬಾ ಬೇಜಾರಾಯ್ತಪ್ಪ ನಿಜವಾಗ್ಲು. ಮತ್ತೆ ಸುಮ್ಮನೆ ಕಿರ್ಚಾಡಿ ವಾದ ಮಾಡೋದು ಬೇರೆ. ಅಲ್ಲಿಂದ ಬಂದಿದ್ದಾದ್ಮೇಲೆ ಇಲ್ಲಿ ಒಳಗಡೆ ಬಂದಾಗ, ಇಲ್ಲಿ ಒಳಗಡೆ ಕಾವಿನ ಮೇಲೆ ಗಿಲ್ಲಿ ಇಲ್ಲ ಅಂತಂದ್ರೆ 1 ವಾರಕ್ಕೆ ಹೋಗ್ತಾ ಇದ್ಲು ಹಂಗೆ ಹಿಂಗೆ ಅಂತ ಅಂದ್ಬಿಟ್ಟು. ಗಿಲ್ಲಿ ನಿಮ್ ತರ ಟ್ರ್ಯಾಕ್ ನಡೆಸ್ಕೊಂಡು, ಕಾವ್ಯ ಏನು ನಿಮ್ ತರ ಟ್ರ್ಯಾಕ್ ನಡೆಸ್ಕೊಂಡು ಬರೀ ಬಂದಿದ್ದ 5 ದಿನಕ್ಕೆ ನೀನ್ ಇಲ್ಲ ಅಂದ್ರೆ ನಾನು ಇಲ್ಲ, ನೀನೇ ನನ್ನ ಜನ್ಮದ ಜೋಡಿ ಅನ್ನೋ ರೇಂಜ್ಗೆ ತಪ್ಕೊಂಡು ಯಾವತ್ತೂ ಫೀಲ್ ಆಗಿಲ್ಲ ಆ ಹುಡುಗಿ. ಇವತ್ತಿಗೂ ಕೂಡ ಗಿಲ್ಲಿ ಆ ಕಡೆಯಿಂದ ಟ್ರ್ಯಾಕ್ ನಡೆಸ್ತಾ ಇದ್ರೆ ಕಾವ್ಯ ಅಣ್ಣ ಅಂತ ಬೇಕಾಗಿ ಆಚೆ ಕಡೆ ಪ್ರೊಜೆಕ್ಟ್ ಆಗೋ ತರ 2-3 ಸಲ ಟ್ರೈ ಮಾಡಿದ್ದಾರೆ. ಯಾವತ್ತೂ ಅವರು ಟ್ರ್ಯಾಕ್ ಅನ್ನೋ ತರ ತೋರಿಸ್ಕೊಳಕ್ಕೆ ಕಾವ್ಯ ಸೈಡ್ ಇಂದ ಬಂದಿಲ್ಲ. ಅಣ್ಣ ಅನ್ನೋ ತರ ಕ್ಲಿಯರ್ ಕಟ್ ಆಗಿ ಅವ್ರು ತೋರಿಸ್ತಾ ಇದ್ದಾರೆ ಆಚೆ ಕಡೆ. ನಿಂತರ 5 ದಿನಕ್ಕೆ ಈ ತರ ಲವ್ ಅಂತ ಅವ್ರು ಮಾಡಿಲ್ಲ. ಆ ತರ ಟ್ರ್ಯಾಕ್ ಅಂತೂ ನಡೆಸಿಲ್ಲ. ಸಿಕ್ಕಾಪಟ್ಟೆ ಬೇಜಾರಾಯ್ತಪ್ಪ ನಿಜವಾಗ್ಲು. ಅದೆಲ್ಲ ಆದ್ಮೇಲೆ ನೆಕ್ಸ್ಟ್ ಬಿಗ್ ಬಾಸ್ ಹೇಳ್ತಾರೆ,
ಬಿಗ್ ಬಾಸ್ ಏನ್ ಹೇಳ್ತಾರೆ, ಈ ಕಡೆ ನಿಮ್ಮ ಇದರಿಂದ ಬ್ಲೂ ಟೀಮ್ ಇಂದ ಗೆದ್ದಿದ್ದೀರಾ ಒಬ್ರು ಸ್ಟೂಡೆಂಟ್ ಆಫ್ ದಿ ಇಯರ್, ಇಯರ್ ಅಂತ ಇದ್ದೀನಿ, ವೀಕ್ ಯಾರು ಅಂತ ಸೆಲೆಕ್ಟ್ ಮಾಡಿ ಅಂತ. ಇಲ್ಲಿಂದ ಸ್ಟಾರ್ಟ್ ಆಗುತ್ತೆ ಗುರು. ಎಲ್ಲ ಒಂದು ಕುರಿ ಹಳ್ಳಕ್ ಬಿದ್ರೆ ಎಲ್ಲ ಕುರಿ ಹಳ್ಳ. ರಾಶಿಕಾ 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 ರಾಶಿಕಾ. ಸ್ಪಂದನ ಮಾತ್ರ ಅವ್ರು ನನ್ಗೆ ಹಾಕೊಂತೀನಿ ಅಂತಾರೆ, ಗಿಲ್ಲಿ ಅವ್ರು ನನ್ಗೆ ಹಾಕೊಂತೀನಿ ಅಂತಾರೆ. ಗುರು ಇವತ್ತು ಸ್ಪಂದನ ಎಕ್ಸಲೆಂಟ್ ಗುರು. ಫಸ್ಟ್ ಟೈಮ್ ಆಸ್ ಎ ಟಾಸ್ಕ್ ಇಂದ ಆಗಿರ್ಬೋದು, ಆರ್ಗ್ಯುಮೆಂಟ್ ಇಂದ ಆಗಿರ್ಬೋದು, ಮಾತಾಡಿದ್ದು ಆಗಿರ್ಬೋದು, ಜಾನ್ವಿ ಜೊತೆ ಅಡಿಗೆ ವಿಚಾರದಲ್ಲೇ ಫೈಟ್ ಮಾಡಿರೋದಾಗಿರ್ಬೋದು, ಹೋಗಿಲ್ಲಿಂದ ಇದಕ್ಕೆ ನೀವೇನು ಅನ್ನೋದು ಅಂತ ಆಗಿರ್ಬೋದು, ಎಕ್ಸಲೆಂಟ್ ಗುರು. ಇವತ್ತು ಮಾತ್ರ ಸಾಕದಾಗಿ ಓಪನ್ ಅಪ್ ಆದ್ರು ಗುರು. ಫೈನಲಿ ಓಪನ್ ಅಪ್ ಆಗಿದ್ದಾರೆ. ಇದನ್ನೇ ಕಂಟಿನ್ಯೂ ಮಾಡ್ತಾರೆ ಸ್ಪಂದನ ಅಂತ ನಾನು ಅಂದ್ಕೊಂಡಿದ್ದೀನಿ. ಹೋಪ್ ಫಾರ್ ದಿ ಬೆಸ್ಟ್. ಈ ಕಡೆ ಗಿಲ್ಲಿ ಕುತ್ಕೋತಾನೆ, ಗಿಲ್ಲಿ ಇಲ್ಲ ನಾನು ತಗೊಂತೀನಿ ಅಂತ ಕುತ್ಕೋತಾನೆ. ಇದೇ ಅಶ್ವಿನಿ ಮೇಡಮ್ ಧನುಷ್ ವಿಚಾರ ಬಂದ್ರೆ ಅವ್ರೇ ಧನುಷ್ಗಿಂತ ಸ್ಟ್ರಾಂಗು ಅಲ್ವಾ. ಇಲ್ಲಿ ಬಂದಾಗ ಇದೇ ಅಶ್ವಿನಿ ಮೇಡಮ್ ರಾಶಿಕಾಗಿಂತ ವೀಕಾ, ಅವರೇ ಬಿಟ್ಕೊಡ್ತಾರಲ್ಲ. ಯಾಕೆ ಇವರು ಟೀಮ್ ಅಲ್ವಾ, ಅದಕ್ಕೆ ಬಿಟ್ಕೊಡ್ತಾ ಇರೋದು. ಧನು ಇವ್ರ ಟೀಮ್ ಅಲ್ಲ, ಅದಕ್ಕೆ ನನಗೆ ಬೇಕು ಅಂತ ಅಲ್ಲಿ ಕೇಳಿದ್ರು ಮೊನ್ನೆ. ಏನ್ ಗುರು ಇದು ಗುರು? ಸ್ಟೂಡೆಂಟ್ ಆಫ್ ದಿ ವೀಕ್ ಅಂದ್ರೆ ಟಾಸ್ಕ್ ಒಂದೇ ಮುಖ್ಯ ಅಲ್ಲ ಗುರು. ನಮ್ಮ ಬಿಹೇವಿಯರ್, ನಮ್ಮ ವ್ಯಕ್ತಿತ್ವ ಯಾವ ತರ ಇದೆ ಅಂತ ಮುಖ್ಯ. ಇವಾಗ ಒಂದು ಸ್ಕೂಲಲ್ಲಿ, ಒಂದು ಕಾಲೇಜಲ್ಲಿ ಸ್ಟೂಡೆಂಟ್ ಇರ್ತಾನೆ, 80-100ಕ್ಕೆ 90 ಮಾರ್ಕ್ ತೆಗಿತಾನೆ. ಅವನ್ ಪಕ್ಕಾ ಪರೋಡಿ, ಕ್ಲಾಸಿಗೆ ಬರೋದಿಲ್ಲ, ದಮ್ ಹೊಡಿತಾನೆ, ಎಣ್ಣೆ ಹೊಡಿತಾನೆ, ಬೇರೆ ಬೇರೆ ಎಕ್ಸೆಟ್ರಾ ಎಕ್ಸೆಟ್ರಾ ಎಲ್ಲ ಮಾಡ್ತಾನೆ. ಸ್ಟೂಡೆಂಟ್ ಆಫ್ ದಿ ಇಯರ್ ಕೊಡ್ತಾರ? ವ್ಯಕ್ತಿತ್ವ ಇರಬೇಕು, ಎಲ್ಲಾ ಕಡೆನೂ ಚೆನ್ನಾಗಿರ್ಬೇಕು. ಟಾಸ್ಕ್ ಅಂತ ಬಂದಾಗ ಚೆನ್ನಾಗಿ ಆಡಿದ್ದಾರೆ. ನೆನ್ನೆ ಆಡಿಲ್ಲ, ನೆನ್ನೆ ಡೆಮ್ಮಿ. ನೆನ್ನೆ ನಾನು ಒಪ್ಕೊಂತೀನಿ, ಯಾರು ಹೇಳಿದ್ರು ರಾಶಿಕಾ ಡೆಮ್ಮಿ. ರಕ್ಷಿತಾ ಮುಂದೆನೆ ಸೋತೋದ್ರು, ರಕ್ಷಿತಾ ಹಿಡ್ದಾಕಿದ್ರು, ರಕ್ಷಿತಾ ಕಿತ್ಕೊಂಡೋದ್ರು. ನೆನ್ನೆ ಏನೂ ಮಾಡಿಲ್ಲ, ಜಸ್ಟ್ ಪಾರ್ಟಿಸಿಪೇಟ್ ಮಾಡಿದ್ದಾರೆ ಅಷ್ಟೇ. ಮೊನ್ನೆ ಏನೋ ಸ್ವಲ್ಪ ಎಫರ್ಟ್ ಹಾಕಿದ್ದಾರೆ. ಮೊನ್ನೆ ರಾಶಿಕಾಗಿಂತಾನು ಅಶ್ವಿನಿ ಮೇಡಮೇ ಚೆನ್ನಾಗಿ ಎಫರ್ಟ್ ಹಾಕಿದ್ದಾರೆ. ಅಶ್ವಿನಿ ಮೇಡಮ್ನೇ ಚೆನ್ನಾಗಿತ್ತು ಮೊನ್ನೆ. ಬಟ್ ಎಲ್ಲ ರಾಶಿಕಾ ಕೊಟ್ಟಿದ್ದು ನಂಗೆ ಯಾಕೋ ಒಂಥರ ಬೇಜಾರಾಯ್ತು ಗುರು. ಯಾಕೆ ಈ ಕಡೆ ಸ್ಪಂದನ ಅವರು ಚೆನ್ನಾಗಿ ಆಟ ಆಡಿದ್ರಲ್ವಾ, ಕೊಡ್ಬೋದಾಗಿತ್ತು. ಯಾಕೆ ಈ ಕಡೆ ಗಿಲ್ಲಿ ಇರ್ಲಿಲ್ವಾ, ಕೊಡ್ಬೋದಾಗಿತ್ತು. ಯಾರು ಬೇಡ, ಅಶ್ವಿನಿ ಮೇಡಮ್ಗೆ ಕೊಡ್ಬೋದಾಗಿತ್ತು. ಅಶ್ವಿನಿ ಮೇಡಮ್ಗೆ ಕೊಡ್ಬೋದಾಗಿತ್ತು. ಯಾಕೆ ಅವ್ರು ಟಾಸ್ಕ್ ಆಡಿಲ್ವಾ? ಜಾನುನೆಲ್ಲ ಹೆಂಗ್ ಹಿಡಿದ್ರು, ಅವ್ರಿಗೆ ಕೊಡ್ಬೇಕಾಗಿತ್ತು ಅಶ್ವಿನಿ ಮೇಡಮ್ಗೆ. ಇಲ್ಲ ರಿಷಾಗೌಡ ಅವರು ಎಲ್ಲ ಟಾಸ್ಕ್, ರಿಷಾಗೌಡ ಅವ್ರು ಬಿಡಿ, ಅವ್ರ ಮಾತು ಅದೇ ತರ ಇದೆ ಬಿಡಿ ಅಲ್ವಾ. ನೋಡಿ ಕೊಡ್ಬೋದಾಗಿತ್ತಲ್ವಾ, ಅದೆಲ್ಲ ಇಲ್ಲ. ಯಾಕೇಳಿ ಫೇವರಿಸಮ್ ಅಲ್ವಾ, ಅದಕ್ಕೋಸ್ಕರ ಕೊನೆಗೆ ಏನೇನೋ ಮಾಡ್ತಾರೆ, ಕನ್ವಿನ್ಸ್ ಮಾಡಕ್ ನೋಡ್ತಾರೆ. ಗಿಲ್ಲಿ ಒಪ್ಕೊಳ್ಳಲ್ಲ ಗುರು. ಗಿಲ್ಲಿ ನನ್ಗೆ ಅನ್ಸಿದ ಪ್ರಕಾರ ಇಲ್ಲಿ ಒಂದು ಮಿಸ್ಟೇಕ್ ಗಿಲ್ಲಿದೇನು ಗೊತ್ತಾ, ಕನ್ವಿನ್ಸ್ ಆಗ್ಬೇಕಾಗಿತ್ತು. ಇಲ್ಲ ಯಾವ ರೀತಿ ಕನ್ವಿನ್ಸ್ ಆಗ್ಬೇಕಂದ್ರೆ, ನಾನು ರಾಶಿಕಾ ಕೊಡೋಕೆ ನನ್ಗೆ ಇಷ್ಟ ಇಲ್ಲ, ಬೇರೆ ಯಾರಿಗಾದ್ರೂ ಕೊಡ್ತೀನಿ ಅಂತ ಕನ್ವಿನ್ಸ್ ಆಗಿದ್ದಿದ್ರೆ ಚೆನ್ನಾಗಿರ್ತಾ ಇತ್ತು ಅಂತ ನನ್ನ ಒಪಿನಿಯನ್. ರಾಶಿಕಾಗ್ ಬಿಟ್ಟು ಬೇರೆಯವ್ರು ಕೊಡ್ಬೋದಾಗಿತ್ತು. ಗಿಲ್ಲಿ ಯಾಕೆ ಕೊಟ್ಟಿಲ್ಲ ಹೇಳಿ? ಅದಕ್ಕೆ ಮೊದಲೇ ರಾಶಿಕಾ ಮತ್ತೆ ಗಿಲ್ಲಿ ಜೊತೆ ಜಗಳ ಆಗಿರುತ್ತೆ. ಮತ್ತೆ ಹೆಂಗ್ ಬಂದು ಕೊಡ್ತಾರೆ ಗಿಲ್ಲಿ? ವಾರ ಪೂರ್ತಿನೂ ಅವ್ರ ಮೇಲೆ ಜಗಳ, ರಕ್ಷಿತಾ ಮೇಲೆ, ಕಾವ್ಯ ಮೇಲೆ, ಈ ಕಡೆ ಗಿಲ್ಲಿ ಮೇಲೆ. ಗಿಲ್ಲಿ ಹೆಂಗ್ ಕೊಡ್ತಾನೆ ಹೇಳಿ? ಕೊಟ್ಟಿಲ್ಲ. ಮತ್ತೆ ಆ ಕಡೆ ಬಂದು ಬಿಗ್ ಬಾಸ್ ಅನೌನ್ಸ್ಮೆಂಟ್ ಮಾಡ್ತಾರೆ, ಯಾರು ಏನು ಮತ್ತೆ ಇನ್ನೂ ಒಂದು ಚಾನ್ಸ್ ಕೊಡ್ತಾರೆ, ಒಮ್ಮತದಿಂದ ಒಪ್ಕೊಂಡು ಎಲ್ಲ ಹೇಳಿ ಅಂತ. ಗಿಲ್ಲಿ ಬಿಲ್ಕುಲ್ ಒಪ್ಪಲ್ಲ. ಇವರೆಲ್ಲ ಟೀಮು ಅದು ಇದು ಅಂತ ಹೇಳ್ತಾರೆ, ಏನಾದ್ರೂ ಆಗೋದಿಲ್ಲ. ಕೊನೆಗೆ ಬಿಗ್ ಬಾಸ್ ಆ ಅವಕಾಶನ ವಾಪಸ್ ತಗೊಂತಾ ಇದ್ದೀನಿ ಅಂತ ಹೇಳ್ತಾರೆ. ರಕ್ಷಿತಾ ಸ್ಟಾರ್ಟ್ ಮಾಡ್ತಾರೆ, ಥ್ಯಾಂಕ್ ಯು ಬಿಗ್ ಬಾಸ್ ಅಂತ. ಅಶ್ವಿನಿ ಮೇಡಮ್ ಕಡೆಯಿಂದ ಒಂದು ಎಕ್ಸ್ಪ್ರೆಷನ್ ಬರುತ್ತೆ, ಅಂತ. ಇದೇ ಬಿಗ್ ಬಾಸ್ ಆಗಿರ್ಲಿ, ಬೇರೆ ಇನ್ನೇನಾದ್ರೂ ಹೇಳಿದಾಗ ಇವರು ಅಶ್ವಿನಿ ಮೇಡಮ್ ಎಷ್ಟು ಸೆಲೆಬ್ರೇಷನ್ ಮಾಡ್ತಾರೆ. ಅವ್ರಿಗೆ ಅಂದ್ಕೊಂಡಿರೋರ್ದಾಗಿದ್ದಾಗ, ಇವಾಗ ಎಕ್ಸಾಂಪಲ್ ಗಿಲ್ಲಿ ಚಂದ್ರಣ್ಣ ವಿಚಾರದಲ್ಲಿ ಮೊನ್ನೆ ಡಿಬೇಟ್ ಅಲ್ಲಿ ಗಿಲ್ಲಿ ಸೋತದ ಅಂದ ತಕ್ಷಣ EMI ಎಷ್ಟು ಉರ್ಸಿದ್ರು, ಎಷ್ಟು ಚಪ್ಪಾಳೆ ಹೊಡೆದ್ರು. EMI ಉರ್ಸಿದ್ರೆ ಒಂದು, ಬೇರೆಯವರು ಉರ್ಸಿದ್ರೆ ಒಂದು. ಇದ್ಯಾವ ನ್ಯಾಯ ಸ್ವಾಮಿ ಅಲ್ವಾ? ನಿಜವಾಗ್ಲೂ ನೆನೆ ಎಪಿಸೋಡ್ ಮಾತ್ರ ಚೆನ್ನಾಗಿತ್ತು ಗುರು, ಪರವಾಗಿಲ್ಲ. ನನಗನ್ಸಿದ್ದು ನಾನು ಹೇಳ್ತಾ ಇದ್ದೀನಿ ಗುರು. ರಕ್ಷಿತನ, ಕಾವ್ಯನ, ಗಿಲ್ಲಿನ ಕ್ಲಿಯರ್ ಕಟ್ ಆಗಿ ಟಾರ್ಗೆಟ್ ಮಾಡ್ತಾ ಇದ್ದಾರೆ. ಅವ್ರನ್ನ ಹೊಡೆದ್ರೇನೆ ನಾವು ಮುಂದಕ್ಕೆ ಹೋಗೋಕ್ಕಾಗೋದು ಅಂತ ಅವ್ರಿಗೆ ಕ್ಲಿಯರ್ ಕಟ್ ಆಗಿ ಗೊತ್ತಾಗಿದೆ ಅಂತ. ಅವ್ರ ಗೇಮ್ ಪ್ಲಾನ್ ನಾನು ಅರ್ಥ ಮಾಡ್ಕೊಂಡಿದ್ದೀನಿ. ನಿಮ್ಗೆ ಏನು ಅನ್ನಿಸ್ತು ಅಂತ ಈ ವಿಡಿಯೋ ಕೆಳಗಡೆ ಕಮೆಂಟ್ ಮಾಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಅಂಟಿಲ್ ಟೇಕ್ ಕೇರ್, ಬೈ ಬೈ, ನಮಸ್ತೆ.